ಅದು ಅಲ್ಲ ಸರ್, ಏನು ಯಾವ ರೀತಿಯಾಗಿ ಆಗ್ತಿದೆ ತಗೊಂಡಿಲ್ಲ. ಯಾರು ನನ್ನ ಪತ್ರವನ್ನು ಪಂಚಾಯತ್ ಚೇರ್ಮನ್ ಓದಿದ್ದಾರೆ ಅದು ಆಗಿದೆ. ಅಂದರೆ ನನ್ನಕ್ಕಿಂತ ನಮ್ಮ ಪಂಚಾಯತ್ ಚೇರ್ಮನ್ರೇ ಭಾಳ ಬಲಿಷ್ಠರು. ಆ ಥರದ ಪರಿಸ್ಥಿತಿ ಕಾಂಗ್ರೆಸ್ ಅಲ್ಲಿ ಇದೆ ಅನ್ನೋದು ಬಹಳ ಎಲ್ಲಿದೆ ಗೊತ್ತಿಲ್ಲ. ಎಷ್ಟು ಮನೆಗಳು ಕೇಳಿದ್ರಿ ಸರ್? ನಾನು 2000 ಮನೆ ಕೇಳಿದ್ದೆ ಮುಂಚೆ. ಈಗ ಅವ್ರಿಗೆ ಎಷ್ಟು ಹಂಚಿಕೆ ಆಗಿದೆ ಸರ್? ಅವರಿಗೆ 1950 ಮನೆ ಆಗಿದೆ. ಇದು ನನ್ನ ಕ್ಷೇತ್ರದಲ್ಲಿ ಅಲ್ರಿ, ಬಹುತೇಕ ಎಲ್ಲ ಕಡೆ ನಡೆದಿದೆ ಇದು. ಬರ್ರಿ. ಜಮೀರ್ ಅವರು ಹೇಳ್ತಾರೆ ನನಗೆ ಗೊತ್ತೇ ಇಲ್ಲ, ಇದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗಿದೆ. ಆಯ್ತು, ತನಿಖೆ ಮಾಡಿಸ್ಲಿ. CM ನಾನಾಗಿ ಹೋಗಿ ಭೇಟಿ ಮಾಡಲ್ಲ, ಅವ್ರು ಕರೆದ್ರೆ ಹೋಗ್ತೀನಿ, ಹೇಳ್ತೀನಿ. ನಾನು ಯಾಕೆ ಹೈಕಮಾಂಡ್ ಇರ್ತಾರಲ್ರಿ? ನಾನು ಹೊಟ್ಟೆ ಕಡಿತು, ನಾನು ಔಷಧ ತೊಗೊಂಡಿನಿ. BJP ಅವರು ಏನು ಭಾಳ ಸಾಧ್ಯ ಅಲ್ಲ, ಅವರು ಎಲ್ಲ ಹೊಲಸು ಮಾಡಿನೇ ಹಾಳು ಮಾಡಿದ್ದಾರೆ. ಬಟ್ ಸರ್, ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಾಗ ನಾವು ಒಳ್ಳೆ ಆಡಳಿತ ಕೊಡ್ತೀವಿ ಅಂತ ಬಂತು, ಆದ್ರೆ ಈಗ ನೋಡಿದ್ರೆ ಬಡವರ ಮನೆ ಅದು. ಇವತ್ತು ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಕೊಡುವಂಥ ಪ್ರಯತ್ನ ನಡೆದಿದೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಕೇಶ್. BR ಪಾಟೀಲ್ ಅವರ ಆಡಿಯೋಗೆ ಸಂಬಂಧಪಟ್ಟಂತೆ ಅಧಿಕೃತತೆ ಸಿಕ್ಕಿರಲಿಲ್ಲ ನಮಗೆ ಬೆಳಗ್ಗೆ ತನಕ ಕೂಡ. ಅವರು ನಾನೇ ಹೇಳಿದ್ದು ಅಂತ ಫೋನ್ನಲ್ಲಿ ಹೇಳಿದ್ರು ಕೂಡ ಲೈವ್ನಲ್ಲಿ ಒಂದು ವಿಡಿಯೋ ಬೈಟ್ ಬೇಕಿತ್ತು. ಸೊ ಅಧಿಕೃತತೆ ಸಿಗ್ತಾ ಇದೆ ನಮಗೆ. ಈಗ ನೆಕ್ಸ್ಟ್ ಇರುವಂತಹ ಪ್ರಶ್ನೆ BR ಪಾಟೀಲ್ ಅವರ ಮುಂದಿನ ನಡೆ ಏನು ಅಂತ. ಅವರನ್ನೇ ಕರೆಸ್ಕೊಳ್ಳೋ ತನಕ ವೆಯ್ಟ್ ಮಾಡ್ತಾರಾ ಅಥವಾ ಕಂಪ್ಲೇಂಟ್ ಕೊಡ್ತಾರಾ? ಆಮೇಲೆ ಈ ಹಣ ಪಡೆದು ಅಂತಿದ್ರಲ್ಲ, ಈ ಹಣ ಯಾರ್ಯಾರಿಗೆ ಲಿಂಕ್ ಆಗ್ತಿದೆ ಅನ್ನೋದು ಅವರ ಆರೋಪ. ಅದನ್ನೇನಾದರೂ ಹೇಳೋ ಪ್ರಯತ್ನ ಮಾಡಿದ್ರಾ? ಮಮತಾ, ನಾನು ಹೇಳ್ತಾ ಇರೋದು ಸತ್ಯನೇ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇರೋದು. ಅಂದರೆ ತಾನು ಮಾಡಿರೋ ಆರೋಪ ಏನಿದೆ, ಸಚಿವರುಗಳ ಅಥವಾ ಇಲಾಖೆಗೆ ಸಂಬಂಧಪಟ್ಟಂತೆ ಹಣ ಕೊಟ್ಟರೆ ಅಷ್ಟೇ ಯೋಜನೆಗಳನ್ನ ಕೊಡ್ತಾರಂತೆ. ಅವ್ರು ಮಾಡಿರುವಂಥ ಆರೋಪ ವಸತಿ ಇಲಾಖೆಗೆ ಸಂಬಂಧಪಟ್ಟಂಥದ್ದು. ಅಲ್ಲಿ ಇದು ನಡೆದಿದೆ ಅನ್ನುವಂಥ ಆರೋಪವನ್ನು ಏನು ಮಾಡಿದ್ರು, ಅದನ್ನು ನಾನು ಹೇಳಕ್ಕೆ ಸತ್ಯ ಇದೆ ಅನ್ನುವ ಮೂಲಕವಾಗಿ ಮತ್ತೊಮ್ಮೆ ಅದನ್ನು ದೃಢೀಕರಿಸಿದ್ದಾರೆ ಅವರು. ಹೌದು, ನಾನು ಹೇಳಿದ್ದು ಸತ್ಯ ಇದೆ, ಈಗ ಸರ್ಕಾರದಲ್ಲಿ ಈಗ ನಡೀತಾ ಇದೆ ಅಥವಾ ಇಲಾಖೆಗಳಲ್ಲಿ ಈಗ ನಡೀತಾ ಇದೆ ಅನ್ನೋದನ್ನ. ಆದರೆ ಈ ವಿಚಾರವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರೋ ವಿಚಾರದಲ್ಲಿ ಮುಖ್ಯಮಂತ್ರಿಗಳಾಗಿ ಕರೆದಿಲ್ಲ, ಕರೆದ್ರೆ ಹೋಗಿ ಈ ವಿಚಾರವನ್ನು ಮತ್ತೆ ಹೇಳ್ತೀನಿ ಅವ್ರ ಬಳಿ, ನಿಮ್ಮ ಸರ್ಕಾರದಲ್ಲಿ ಹೀಗೆಲ್ಲ ನಡೀತಾ ಇದೆ ಅನ್ನುವಂಥದ್ದನ್ನ ಅವರು ಮತ್ತೆ ಅಷ್ಟೇ ಸ್ಪಷ್ಟವಾದ ಧ್ವನಿಯಲ್ಲಿ ಹೇಳಿದಂತೆ ಕಾಣಿಸ್ತಾ ಇದೆ. ಅಂದ್ರೆ ಫೋನ್ನಲ್ಲಿ ಮಾತನಾಡಿರುವಂಥದ್ದು ಕೂಡ ಸತ್ಯ, ಮಾಡಿರುವಂಥ ಆರೋಪವನ್ನು ಸತ್ಯ ಅಂತ ಈಗಲೂ ಒಪ್ಕೊಳ್ತೀನಿ. ಮುಖ್ಯಮಂತ್ರಿಗಳ ಬಳಿಯೂ ಕೂಡ ಅದನ್ನೇ ಹೇಳ್ತೀನಿ ಅನ್ನುವ ಮೂಲಕವಾಗಿ ಇಡೀ ಸರ್ಕಾರದಲ್ಲಿ ಕೆಲವು ಯೋಜನೆಗಳ ವಿಚಾರದಲ್ಲಿ ಈ ರೀತಿ ಸಚಿವರುಗಳ ಆಪ್ತರು ಅಥವಾ ಸಚಿವರ ಕಡೆಯವರಿಂದ ಈ ರೀತಿ ಹಣವನ್ನು ವಸೂಲಿ ಮಾಡಲಾಗ್ತಿದೆ ಅನ್ನುವಂಥ ಆರೋಪವನ್ನು ಮತ್ತೊಮ್ಮೆ ಮಾಡಿದರೆ ಅಲ್ಲಿಗೆ ಒಂದು ಸ್ಪಷ್ಟ. ಇದೇ ವಿಚಾರವನ್ನು ಮುಖ್ಯಮಂತ್ರಿಗಳ ಮುಂದೆ ಹೇಳಿದ್ರೆ ಸರ್ಕಾರದ ನಿಲುವೇನು ಅಥವಾ ಮುಖ್ಯಮಂತ್ರಿಗಳ ನಿಲುವೇನು ಅನ್ನೋದು ಪ್ರಶ್ನೆ ಆಗುತ್ತೆ. ಈ ವಿಚಾರವಾಗಿ ಸಚಿವರುಗಳನ್ನೆಲ್ಲ ಕರೆದು ಬುದ್ಧಿ ಮಾತನ್ನು ಹೇಳ್ತಾರಾ ಅಥವಾ ಈ ರೀತಿ ಭ್ರಷ್ಟಾಚಾರದ ಆರೋಪವನ್ನು ಪಕ್ಷದ ಶಾಸಕರೇ ಮಾಡುವ ಹಂತಕ್ಕೆ ನೀವು ಪರಿಸ್ಥಿತಿನ ಹದಗೆಡಿಸಿದ್ದೀರಾ ಅಂತ ಸಚಿವರಿಗೆ ಕಿವಿ ಹಿಂಡ್ತಾರಾ ಏನು ಅನ್ನೋದು ಪ್ರಶ್ನೆ ಆಗುತ್ತೆ. ಹಾಗಾಗಿ ಆಡಿಯೋ ಒಂದು ರಿಲೀಸ್ ಆಗ್ತಾ ಇದ್ದಂತೆ BR ಪಾಟೀಲ್ ಅವರು ಮಾಡಿದಂಥ ಆರೋಪಕ್ಕೆ ಸಾಕಷ್ಟು ಬೇರೆ ಬೇರೆ ರೀತಿಯ ಆಯಾಮಗಳು ಕೂಡ ಸಿಗ್ತಾ ಹೋಯಿತು. ವಿಪಕ್ಷಗಳ ಪಾಲಿಗೆ ಒಂದು ಅಸ್ತ್ರವಾಯಿತು. ಈಗ ಅವರು ಅದನ್ನು ಸತ್ಯ ಅಂತ ಸಮರ್ಥಿಸಿಕೊಳ್ಳುವ ಮೂಲಕವಾಗಿ ಮತ್ತಷ್ಟು ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇರುವಂಥದ್ದು ಸರ್ಕಾರವನ್ನು ಮತ್ತಷ್ಟು ಮುಜುಗರಕ್ಕೀಡು ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್. ಬಟ್ ಇಲ್ಲಿ ಪ್ರಶ್ನೆ ಇರೋದು ಪ್ರೂಫ್ ಏನಿದೆ ಇವ್ರ ಹತ್ರ ಅಂತ. ಅದ್ರ ಬಗ್ಗೆ ಅವ್ರು ಎಲ್ಲೂ ಕೂಡ ಮಾತಾಡಿಲ್ಲ. ಪ್ರೂಫನ್ನು ಮುಖ್ಯಮಂತ್ರಿಗಳು ಕೊಡೋ ಪ್ರಯತ್ನ ಮಾಡ್ತಾರಾ ಅಥವಾ ಕೇವಲ ಆರೋಪವಾಗೇ ಇದು ಉಳ್ಕೊಂಡ್ಬಿಡುತ್ತಾ? ಪ್ರಶ್ನೆ ಇದೆ.